ಕೂತ್ಕೊಂಡ್ರೆ ನಿಂತ್ಕೊಳಕ್ ಆಗ್ತಿಲ್ಲ. ನೀವ್ ನೋಡಿ ಏಕದಮ್ ಸಿಕ್ಸ್ ಪ್ಯಾಕ್ ರೊನಾಲ್ಡೋ ಆಗಿರಿ. ಓಡಿದ್ರೆ ನಿಂತ್ಕೊಳಕ್ ಆಗಲ್ಲ, ನಿಂತ್ಕೊಂಡ್ರೆ ಓಡಕ್ ಆಗಲ್ಲ, ಹಂಗಾಗದ ಬಾಡಿ ನಿಮ್ದು. ಲೇ ಚಟಾಕ್ಯ ಮೇಸ್ತ್ರಿ, ನಿನ್ನಿಂದ ಆಗ್ತದ ಇಲ್ಲ ಅದು ಹೇಳು. ದುಡ್ಡು ಬೇರೆ ಜಾಸ್ತಿ ತಗೊಂಡಿದ್ಯಾ, ಎಲ್ಲ ಮೇಸ್ತ್ರಿಗಳಿಗಿಂತ ಜಾಸ್ತಿ ಕೊಟ್ಟಿದ್ದೀನಿ ನಿಮ್ಗೆ. ಆದ್ರೂ ನೀನು ಅಷ್ಟು ದಿನ ಆಯ್ತು, 2 ವರ್ಷ ಆಗಾಕ ಬಂತು, ಆದ್ರೂ ನೀನು ಮನೆ ಕಟ್ಕೊಟ್ಟಿಲ್ಲ. ಅಯ್ಯೋ ಕೇಳ್ರಿ, ಅದಕ್ಕೇನಂತೆ, ಎಲ್ಲ ಮೇಸ್ತ್ರಿಗಳನ್ನ ಕರೆದು ಕೇಳ್ರಿ, ಇಲ್ಲ ಮೇಸ್ತ್ರಿಗಳ ಊರು ಹೋಗಿ ಕೇಳ್ಕೊಂಡು ಬರ್ರಿ. ನಾನ್ ನಿಮ್ಮಲ್ಲಿ ಏನ್ ಜಾಸ್ತಿ ದುಡ್ಡು ತಗೊಳ್ದಿಲ್ಲ, ಮಾಡ್ತಾ ಇದ್ದೀನಲ್ಲ ಕೆಲಸ. ನಮ್ದು ಕೆಲವೊಂದು ಪರ್ಸನಲ್ ಕೆಲಸ ಇರ್ತಾವ, ಅದಕ್ಕೆ ಹೋಗಿರ್ತೀವಿ, ರಜೆ ಕೇಳ್ತೀವಿ. ಅದಕ್ಕೇನ ನೀವು ಒಂದ್ ದಿವಸ ಬರ್ಲಿಲ್ಲ ಅಂದ್ರೆ ಫೋನ್ ಮೇಲೆ ಫೋನ್ ಮಾಡ್ತೀರಿ. ಅಲ್ಲಪ್ಪ ಮೇಸ್ತ್ರಿ ಗುಂಡೇಶ, ಕಳೆದ 2 ವರ್ಷದಿಂದ ಬರೀ ಚೌಕಟ್ ತನಕ ಮನೆ ಕಟ್ಟಿದಿ. ಇನ್ನು ಯಾವಾಗ ಕಟ್ಟದು ನೀನು? ಯಾವಾಗ ಈ ಮನೆ ಪೂಜೆ ಮಾಡೋದು? ಯಾವಾಗ ಒಳಗ್ ಹೋಗೋದು? ಯಾವಾಗ ಈ ಮನೆಯಲ್ಲಿ ಸೇರ್ಕೊಳ್ಳೋದು ಅಂತ ಇರ್ತದ ಮನೆಯವ್ರ ಆಸೆ. ಕೇಳಬಾರ್ದ ನಿಂಗ? ಆಗ್ತದ್ರಿ, ಆಗ್ತದೆ ದೊಡ್ಡಣ್ಣ, ಆರಾಮ್ಸೆ ಇರ್ರಿ. ಒಂದ್ 2 ತಿಂಗಳದಾಗ ಈ ಮನೆ ಕಟ್ಕೊಡ್ತೀನಿ. ಎಲ್ಲರೂ ಆಗ್ಯದ, ಸ್ವಲ್ಪ ಉಳ್ದದ. ಇನ್ನು 2 ತಿಂಗಳಿಗೆ ಯಾಕೆ ಅಷ್ಟು ಕಾಟ ಕೊಡ್ತೀರಿ ನಮ್ಗೆ? ಕಟ್ಕೊಡ್ತೀನಿ. ಅಲ್ಲಪ್ಪ ಮೇಸ್ತ್ರಿ ಗುಂಡೇಶ, ನೀನ್ ಯಾವಾಗ ನೋಡಿದ್ರು ಬರೀ ಇದೇ ಡೈಲಾಗ್ ಹೊಡಿತಾ ಇರ್ತೀಯ. ದುಡ್ಡು ತಕೊಂಡ್ ಬಿಡ್ತೀಯ. ಆಯ್ತು, 2 ತಿಂಗಳಲ್ಲಿ ಮಾಡ್ಕೊಡ್ತೀನಿ, 2 ತಿಂಗಳಲ್ಲಿ ಕಟ್ಕೊಡ್ತೀನಿ, 2 ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ, 2 ತಿಂಗಳಲ್ಲಿ ರೆಡಿ ಮಾಡಿ ಚಾವಿ ನಿಮ್ ಕೈಯಲ್ಲಿ ಕೊಡ್ತೀನಿ ಅಂತ ಹೇಳ್ತಿ. ಹಂಗೆ ಅನ್ಕೊಂಡು ಈಗ 2 ವರ್ಷ ಮುಗಿಸಿದ್ಯಾ, ಇನ್ನು 2 ತಿಂಗಳ ಬೇಕಾ ನಿಂಗೆ? ಆಯ್ತು ದೊಡ್ಡವ್ರೆ, ನೀವೇನ್ ತಲೆ ಕೆಡಿಸ್ಕೋಬೇಡಿ. ಇನ್ನು 2 ತಿಂಗಳಲ್ಲಿ ಮನೆ ಕಟ್ಟಿ ಚಾವಿ ನಿಮ್ ಕೈಯಲ್ಲೇ ಕೊಡ್ತೀನಿ, ಆಯ್ತಾ? ನೀವೇನ್ ಗಾಬರಿ ಆಗ್ಬೇಡಿ, ಟೈಮ್ ಆಗುತ್ತೆ, ಆದ್ರೂ ಮನೆ ಚಂದ ಕಟ್ಕೊಡ್ತೀನಿ. ಈಗ ನೆಂಟಲ್ ತನಕ ಬಂದದ, ಚೌಕಟ್ಟತನ ಎಲ್ಲ ಮುಗಿಸಿದ, ಈಗ ಕಟ್ಕೊಡ್ತಾ 2 ತಿಂಗಳದಾಗ. ಗಿಲ ಎಲ್ಲ ಪ್ಲಾಸ್ಟಿಕ್ ಗ್ಲಾಸ್ ಎಲ್ಲ ಮಾಡ್ಕೊಡ್ತಾ. ಏ ಮೇಸ್ತ್ರಿ, ಯಾಕಪ್ಪ ಅವ್ರಿಗೆ ತ್ರಾಸ ಕೊಡ್ತೀಯ? ನೋಡು ಅವ್ರ ದೇಹ ನೋಡು, ಪಾಪ ಅವ್ರ ಪರಿಸ್ಥಿತಿ ನೋಡಿ ಆದ್ರೆ ಕೆಲಸ ಮಾಡ್ಬೇಕಲ್ಲ ಮೇಸ್ತ್ರಿ ನೀನು. 2 ತಿಂಗಳ ಹೇಳ್ಕೊಂಡು 2 ವರ್ಷ ಮುಗಾಕ್ ಬರ್ತು, ನೀ ಮನೆ ಕಟ್ಕೊಟ್ಟಿಲ್ಲ. ಪಾಪ ನೋಡು ಅವ್ರ ಪರಿಸ್ಥಿತಿ ಹೆಂಗಾಗದ. ಅವ್ರ ದೇಹ ನೋಡು, ಕೂತ್ಕೊಂಡ್ರೆ ಎದ್ದೇಳಕ್ಕಾಗಲ್ಲ, ಎದ್ದೇಳ್ಬಿಟ್ರೆ ಕೂತ್ಕೊಳಕ್ಕಾಗಲ್ಲ, ನಿಂತ್ಕೊಂಡ್ರೆ ಮತ್ತೆ ನಿಂತ್ಕೊಳಕ್ಕಾಗಲ್ಲ, ಹಂಗೆಲ್ಲ ಆಗ್ಯದ ಅವ್ರ ಪರಿಸ್ಥಿತಿ. ಆದ್ರೆ ನೀನು ಸುಮ್ನೆ ಅವ್ರಿಗೆ ತ್ರಾಸ ಕೊಡ್ತಾ ಇದ್ಯಾ. ಆ ಮನೆಯಿಂದ ಈ ಮನೆ, ಈ ಮನೆಯಿಂದ ಆ ಮನೆ. ಬೇಗ ಕಟ್ಕೊಡು, ಇಲ್ಲಿ ಶಿಫ್ಟ್ ಆಗ್ಬೇಕು ಅವರು. ಅವ್ರ ದೇಹ ನೋಡಿದ್ರೆ ನಿಂತ್ಕೊಂಡ್ರೆ ಕೂತ್ಕೊಳಕ್ ಆಗ್ತಿಲ್ಲ, ಕೂತ್ಕೊಂಡ್ರೆ ನಿಂತ್ಕೊಳಕ್ ಆಗ್ತಿಲ್ಲ. ನೀವ್ ನೋಡಿ ಏಕದಮ್ ಸಿಕ್ಸ್ ಪ್ಯಾಕ್ ರೊನಾಲ್ಡೋ ಆಗಿರಿ. ಓಡಿದ್ರೆ ನಿಂತ್ಕೊಳಕ್ ಆಗಲ್ಲ, ನಿಂತ್ಕೊಂಡ್ರೆ ಓಡಕ್ ಆಗಲ್ಲ, ಹಂಗಾಗದ ಬಾಡಿ ನಿಮ್ದು. ಲೇ ಚಟಾಕ್ಯ ಮೇಸ್ತ್ರಿ, ಏಟ್ ಮಾತಾಡ್ತೀವು? ಮಗನ ಜಾಡ್ಸೊಂದ್ ಒದ್ರ ಇಂಥ 2 ಮನೆ ಕಟ್ಬಿಡ್ತೀಯ, ಹಂಗ ಹೊಡಿತೀನಿ ಮಗನ. ನಂಗೆ ಎದುರು ಮಾತಾಡ್ತೀಯನ? ಹಲೋ ಮೇಸ್ತ್ರಿ, ನೀನು ನನ್ನ ಮನೆ ಇನ್ನು 2 ತಿಂಗಳಲ್ಲಿ ಕಟ್ಕೊಡ್ತೀಯಾ? ಏನ್ ಇದೇ ರೀತಿ ಬರೀ ಮಾತಾಡ್ಕೊಂಡಿರ್ತೀಯ ನೀನು? ನಿನ್ಗೆ ಏನ್ ಬೇಕಾವ್ ಎಲ್ಲ ತಂದು ಕೊಟ್ಟಿದ್ದೀನು. 4 ಲೇಬರ್ ಬೇಡ, 5 ಲೇಬರ್ ಬೇಕಂದ್ರು 5 ಕೊಟ್ಟಿದ್ದೀನಿ. 5 ತಂದು ಕೊಟ್ಟಾಗ ನೀನು ಇನ್ನು 7 ಲೇಬರ್ ಬೇಕಂತಂದಿ, ಎಲ್ಲ ತಂದು ಕೊಟ್ಟೆ, ಎಲ್ಲ ವ್ಯವಸ್ಥೆ ಮಾಡ್ಕೊಟ್ರು. ನೀನು ಇನ್ನು 2 ತಿಂಗಳ ಅಂತೆಲ್ಲ 2 ವರ್ಷದಿಂದ ಮನೆ ಕಟ್ತಿದ್ದೀನಿ ನೀನು. ನೀವು ಗಾಬರಿ ಆಗ್ಬೇಡಿ ದೊಡ್ಡವ್ರೆ, ನಾ ಕಟ್ಕೊಡ್ತೀನಿ, ಇನ್ನು 2 ತಿಂಗಳದಾಗ ಕಟ್ಕೊಡ್ತೀನಿ, ಈ ಮನೆನೇ ಮುಗಿಸ್ಬಿಡ್ತೀನಿ. ಲೋ ಗುಂಡೇಶ ಮೇಸ್ತ್ರಿ, ನೀನ್ ಮಾಡ್ಬಿಡ್ತೀನಿ ನೋಡಿ ಇಸ್ತ್ರಿ ಮಗನ. ಬಾರಿ ಮಾತಾಡದೆ ಇರ್ತದಲ್ಲ ನಿಂದ ಕೆಲಸ ಮುಗಿಸಂದ್ರೆ. ಎಷ್ಟು ಸರ್ತಿ ಹೇಳ್ಬೇಕು ನೀನು? ಊರ್ ಬಂದು ಎಲ್ಲ ಬಂದು ಹೇಳ್ಬೇಕೇನ ನಿನ್ಗೆ? ನಿನ್ ಕೆಲಸ ನಿಂಗೆ ಗೊತ್ತಿಲ್ಲನ? ಬರೀ ಟಾರ್ ಎದುರು ಮಾತಾಡ್ತೀಯಲ್ಲ ದೊಡ್ಡವರಿಗೂ. ಅವ್ರು ಏನೋ ಹೇಳ್ತಿದಾರೆ ಕೇಳೋದ್ ಬದಲು ಅವ್ರಿಗೆ ಎದುರು ಮಾತಾಡ್ತೀಯನ? ಬರ್ಲಿ ಏನು ಮಗನ ಮೇಲೆ? ಬೇಡ ಬೇಡ, ನೀವು ಮೇಲೆ ಬರೋದು ಬೇಡ, ಮತ್ತೆ ಕಟ್ಟಿರೋ ಮನೆ ಬೆಳೆಸೋದು ಬೇಡ. ಮತ್ತೆ ನೀವು ಅಲ್ಲೇ ಇರಿ, ಬೇಕಾದ್ರೆ ನಾನೇ ಕೇಳಕ್ ಬರ್ತೀನಿ. ಹೇಳ್ರಿ ದೊಡ್ಡವ್ರೆ, ಏನೋ ಹೇಳ್ತಿದ್ರಿ, ಅಲ್ಲೇ ಮೇಲ್ ಬರಲ್ಲ ಅಂತ ಕೇಳ್ತಿದ್ರಿ. ಎಷ್ಟೋ ಕಷ್ಟಪಟ್ಟು ಇಲ್ಲಿ ತನಕ ಕಟ್ತಿದೀನಿ ಮನೆ. ನೀನ್ ಬೇರೆ ಮನೆ ಅದ್ಬಿಟ್ಟು ನಾನು ಕಟ್ಟಿರೋ ಮನೆ ಬೆಳೆಸ್ಬೇಕು ಅನ್ಕೊಂಡಿದ್ಯಾ? ಇಲ್ಲ, ನಾನೇ ಕೆಳಕ್ ಬಂದಿನಿ. ಹೇಳ್ರಿ ಈಗ ಏನ್ ಹೇಳ್ತಿದ್ರಿ? ಎಟ್ರ ಮಾತಾಡ್ತೇನ್ರಿ ನೀವ? ನೋಡಕ್ ಸೊಟ್ಟನ ನೋಡಿದ್ರೆ ಹಿಂಗ್ ಗಟ್ಟಿ ಮಾತಾಡ್ತಾನೆ. ನಿಮ್ ಮೇಸ್ತ್ರಿ ಇದಿಲ್ಲ, ನಿಮ್ ಒಳ್ಳೆ ಈಸ್ತ್ರಿ ಅವ್ರ ತರ ಮಾತಾಡ್ತೀಯಲ್ಲ. ಟರ್ ಮನೆ ಕಟ್ಟಂದ್ರೆ ಬರೀ ಮಾತಾಡಿದಾಯ್ತು. ಕಟ್ಕೊಡು ಪಾಪ, ಅವ್ರಿಗೆ ಕಷ್ಟ ಪಡ್ತಿದಾರೆ, ಅವ್ರು ಅಷ್ಟು ದುಡ್ಡೆಲ್ಲ ಕೊಟ್ಟಿದ್ದಾರೆ. ಅಲ್ಲಿನೆಲ್ಲ ಓಡಾಡ್ಬೇಕಂದ್ರೆ ಅವ್ರಿಗೆ ಕಷ್ಟ ಆಗ್ತದ, ದೇಹ ಬೇರೆ ವಜ್ಜಿ ಆಗ್ಯದ. ನೀ ಹೇಳ್ತಾ ಇದ್ರೆ ಮಗನ, ನೀ ನಮ್ಗೆ ಎದುರು ಮಾತಾಡತಿ. ಅಲ್ಲ, ಏನ್ ಮಾಡ್ಬೇಕು ನಾನೀಗ ಹೇಳಿ? ಇದ್ದಿದ್ ಮನೆ ಈಗ ಕಟ್ಟಬೇಕಾ, ಇಲ್ಲ ಇದ್ದಿದ್ ಮನೆನ ಬಿಟ್ಟು ಓಡ್ ಹೋಗ್ಬೇಕಾ? ಅದ ಹೇಳಿ. ಈಗ ಮನೆ ಕಟ್ಟಲ ಇಲ್ಲ ಬಿಟ್ಟು ಹೋಗಲ್ಲ, ಅದ ಹೇಳಿ. ಈ ಕಡೆ ಲೇ ಗುಂಡೇಶ, ಕಟ್ಟು ಅಪ್ಪ ಕಟ್ಟು. ದೊಡ್ಡವ್ರು ಹೇಳಿ ಹೋಗಿದ್ದಾರೆ, ಮೇಸ್ತ್ರಿ ಜೊತೆ ಈಸ್ತ್ರಿ ಜೊತೆ ಜಗಳ ಆಡಂಗಿಲ್ಲ, ಇಬ್ರು ಕೆಟ್ಟ ಬಿಟ್ರೆ ಮನೆ ಎಲ್ಲ ಕೆಡ್ಸ್ಬಿಡ್ತಾರೆ ಅಂತ ಹೇಳಿದಾರೆ. ಅದಕ್ಕೆ ನಿಂಗೆ ಏನ್ ಹೇಳ್ತಿಲ್ಲ, ಕಟ್ಕೊಡು. 2 ತಿಂಗಳಲ್ಲ, ಇನ್ನು 3 ತಿಂಗಳು ತಗೋ, ಮನೆ ಕಟ್ಕೊಡಪ್ಪ. ನೀ ಟವ ಗಿಳಿ ಹಬ್ಳೆ ಮಾತಾಡಕ್ ಹೋಗ್ಬೇಡ, ಕಟ್ಕೊಡು. ನಿನ್ ಕಾಲ್ ಬೀಳ್ತೀನಿ, ಕೈ ಮುಗಿತೀನಿ, ಏನ್ ಮಾಡ್ಬೇಕು ಹೇಳಿ ನಿನ್ಗೆ? ಅಲ್ಲ ನೋಡ್ರಿ ದೊಡ್ಡವ್ರೆ, ನೀವ್ ಹೆಂಗ್ ಮಾತಾಡ್ತೀರಿ? ನೀವ್ ಮನೆ ಕಟ್ತಿರೋದು, ಇದು ನಿಮ್ ಮನೆ. ಈ ಅಣ್ಣ ದೊಡ್ಡ ಅಣ್ಣ ಪಾಂಡೇಶ್ ಅಣ್ಣ, ಇವನ್ ಬೇರೆ ಮಾತಾಡ್ತಿದ್ದಾನೆ ಲೆವೆಲ್. ಈ ಅಣ್ಣ ಡುಮೇಶ್ ಅಣ್ಣ, ಅವನ್ ಬೇರೆ ಲೆವೆಲ್ ಮಾತಾಡೋದು. ನೀವೇನೋ ವಜ್ಜಿ ಆಗಿರ ಅಂತ, ನಿಮ್ ಮೈ ಎಲ್ಲ ಹೆವಿ ಆಗ್ಯದಂತ, ಇವ್ರ ಇಬ್ಬರದ ಬಾಡಿ 6 ಪ್ಯಾಕ್ ಅದ ಅಂತ ಹಂಗ ಮಾತಾಡೋದು. ನೀವ್ರ ಮನೆಯವ್ರಿದ್ರಿ ಏನ್ ಹೇಳ್ತಿಲ್ಲ, ಇವ್ರ ಇಬ್ರು ಟವ ನನ್ಗಿಂತ ಜಾಸ್ತಿ ಮಾತಾಡೋದು. ಅಲ್ಲ ಅಣ್ಣ ದೊಡ್ಡಣ್ಣ ಪಾಂಡೇಶ್ ಅಣ್ಣ, ಹೊಟ್ಟೆಗೆ ಏನ್ ತಿಂತೀಯ ನೀನು? ಯಾಕಪ್ಪ ಹಿಂಗ್ ಕೇಳ್ತಿದ್ಯಾ? ಅಲ್ಲ, ನೀವು ಊರೂರಿಲ್ಲ ಹಿಂಗೆಲ್ಲ ಬೆಳೆಸಿದ್ರಲ್ಲ ಹೆಂಗೆ ಅಂತ? ಯಾಕಪ್ಪ ಸೊಟ್ಟರಾಯ, ನೆಟ್ಟಗಿರಾಗ್ತಿಲ್ಲ ಏನ? ಬಾಳ್ ಮಾತಾಡಕತ್ತಿಲ್ಲ ನೀನು. ನಮ್ ಊರಿನ ನೀರ್ ಹತ್ತದೇನ ನಿಂಗೆ? ಬರೀ ಟವ ಮಾತಾಡಿದಾಯ್ತು. ಎದ್ರ ಯಾರು ನಿಂತಾರ, ಯಾರ ಏನೇ ಗೊತ್ತಿಲ್ಲ ನಿಂಗೆ? ಯಾಕಪ್ಪ
ಆವಾಗಿನ ನೋಡ್ತಾ ಇದೀನಿ ಬಾಳ್ ಮಾತಾಡ್ಲತ್ತಿದ್ದೀನಿ ನೀನು ನೋಡು ಮತ್ತೆ ಹುಷಾರು. ಹೌದ್ ನೋಡೋಣ ಮೇಸ್ತ್ರಿ ಹೋಗ್ಲಿ ಬಿಡು ಅಂದ್ರೆ ಈ ಚಟಕ ನೋಡು ಎಷ್ಟು ಮಾತಾಡ್ತಾನೆ. ಲೋ ಭಾಗೇಶ ಮಸಾಲ ಕೊಡು. ಆಯ್ತು ಬಿಡಿ ದೊಡ್ಡವ್ರೆ ಕಟ್ಕೊಡ್ತೀನಿ ನೀವು ಹೋಗಿರಿ ಯಾಕೋ ಗರಂ ಆಗಿರಿ.